ನಮಸ್ಕಾರ. ವೈಯಕ್ತಿಕ ರಕ್ಷಣಾ ಸಾಧನ ಪಿಪಿಇ ಮತ್ತು ಅಪಾಯ ಗುರುತಿಸುವಿಕೆ ಮತ್ತು ತಪ್ಪಿಸುವಿಕೆಯನ್ನು ಬಳಸಲು ತರಬೇತಿ ನೀಡುವ ಮೂಲಕ ತರಬೇತಿ ಪಡೆಯುವವರ ಸುರಕ್ಷಿತ ಮನೋಭಾವವನ್ನು ಅಭಿವೃದ್ಧಿಪಡಿಸುವ ಈ ಸೆಷನ್ಗೆ ಸ್ವಾಗತ. ನಾವು ಈ ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಅಧಿವೇಶನದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು ಪಿಪಿಇ ಬಳಕೆಯನ್ನು ಅರ್ಥ ಮಾಡಿಕೊಳ್ಳಲು, ಅಪಾಯಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ತಪ್ಪಿಸುವುದು ಹೇಗೆ ಎಂದು ತಿಳಿಯಲು, ಉದ್ಯೋಗಿಗಳು, ಉಪಕರಣಗಳು ಮತ್ತು ಬಿಸಿನೆಸ್ ಪ್ರಾಪರ್ಟಿಗಳನ್ನು ರಕ್ಷಿಸಲು ತೆಗೆದುಕೊಳ್ಳಲಾದ ಸುರಕ್ಷತಾ ಕ್ರಮಗಳನ್ನು ಕೆಲಸದ ಸ್ಥಳ ಸುರಕ್ಷತೆ ಎಂದು ಕರೆಯಲಾಗುತ್ತದೆ. ಕೆಲಸದ ಸ್ಥಳ ಸುರಕ್ಷತೆಯ ಪ್ರಾಮುಖ್ಯತೆ ಮತ್ತು ಅಗತ್ಯಗಳು, ಕೆಲಸದ ಸ್ಥಳದಲ್ಲಿ ಗಾಯಗಳು, ಅನಾರೋಗ್ಯ ಅಥವಾ ಮರಣವನ್ನು ತಡೆಯಲು, ಕಾರ್ಮಿಕರು, ಕುಟುಂಬಗಳು ಮತ್ತು ಉದ್ಯೋಗದಾತರನ್ನು ಸಹ ಬಾಧಿಸಬಹುದಾದ ಆರ್ಥಿಕ ತೊಂದರೆ ಮತ್ತು ಸಂಕಟಗಳನ್ನು ನಿವಾರಿಸಲು, ಕೆಲಸದ ಸ್ಥಳದ ನೈತಿಕತೆಯನ್ನು ಸುಧಾರಿಸಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು, ಉತ್ಪಾದಕತೆಯನ್ನು ಸುಧಾರಿಸಲು, ಪೂರೈಕೆದಾರರು ಮತ್ತು ಗ್ರಾಹಕರಲ್ಲಿ ಧನಾತ್ಮಕ ಬ್ರ್ಯಾಂಡ್ ಇಮೇಜ್ ಅನ್ನು ಅಭಿವೃದ್ಧಿಪಡಿಸಲು, ಉದ್ಯೋಗಿ ಉಳಿಕೆ ದರವನ್ನು ಸುಧಾರಿಸಲು, ಕಾರ್ಯಸ್ಥಳದ ಗಾಯಗಳು, ಕಾಯಿಲೆಗಳು ಮತ್ತು ಘಟನೆಗಳ ಮೂಲ ಕಾರಣಗಳಲ್ಲಿ ಒಂದು ಪ್ರಸ್ತುತ ಅಥವಾ ನಿರೀಕ್ಷಿತ ಅಪಾಯಗಳನ್ನು ಕಂಡುಹಿಡಿಯಲು ಅಥವಾ ಗುರುತಿಸಲು ವಿಫಲವಾಗುವುದು. ಆದ್ದರಿಂದ ಕೆಲಸದ ಸ್ಥಳದ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಮೊದಲ ಹಂತವೆಂದರೆ ಅಪಾಯದ ಗುರುತಿಸುವಿಕೆ ಮತ್ತು ಮೌಲ್ಯಮಾಪನ. ಗುರುತಿಸಲಾದ ಹೆಚ್ಚಿನ ಅಪಾಯಗಳು ಅಥವಾ ಹಾನಿಗಳನ್ನು ತೆಗೆದುಹಾಕುವುದು ಕೆಲಸದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿಯಾದ ಮಾರ್ಗವಾಗಿದೆ. ಗುರುತಿಸಲಾದ ಅಪಾಯಗಳನ್ನು ತೊಡೆದುಹಾಕಲು ಸಾಧ್ಯವಾಗದಿದ್ದರೆ ಆ ಅಪಾಯಗಳನ್ನು ಸರಿಯಾಗಿ ನಿರ್ಣಯಿಸಬೇಕು ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿ ನಿಯಂತ್ರಣಗಳನ್ನು ಅಳವಡಿಸಬೇಕು. ಪರಿಣಾಮಕಾರಿ ನಿಯಂತ್ರಣಗಳು ಸಾಮಾನ್ಯವಾಗಿ ಕೆಲಸದ ಸ್ಥಳದಲ್ಲಿನ ಅಪಾಯಗಳು ಮತ್ತು ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ಒದಗಿಸುವುದು ಮತ್ತು ಕಾರ್ಮಿಕರಿಗೆ ಸರಿಯಾದ ತರಬೇತಿ ನೀಡುವುದನ್ನು ಒಳಗೊಂಡಿರುತ್ತದೆ. ವಿವಿಧ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಜ್ಞಾನವು ಕೆಲಸದ ಸ್ಥಳದಲ್ಲಿ ಅಪಘಾತಗಳನ್ನು ತಪ್ಪಿಸಲು ಕಾರ್ಮಿಕರಿಗೆ ಸಹಾಯ ಮಾಡಬಹುದು. ಇದು ಕಾರ್ಮಿಕರಲ್ಲಿ ಸುರಕ್ಷತಾ ಮನೋಭಾವವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಕೆಲಸದ ಸ್ಥಳದಲ್ಲಿ ನಮಗೆ ಯಾವುದು ಅಪಾಯಕಾರಿ ಮತ್ತು ಸರಿಯಾದ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಅಪಾಯಗಳನ್ನು ತಪ್ಪಿಸುವುದು ಹೇಗೆ ಎಂದು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಔದ್ಯೋಗಿಕ ಅಪಾಯವನ್ನು ಗಾಯ ಅಥವಾ ಅನಾರೋಗ್ಯ, ಆಸ್ತಿಗೆ ಹಾನಿ, ಕೆಲಸದ ಪರಿಸರಕ್ಕೆ ಹಾನಿ ಅಥವಾ ಇವುಗಳ ಸಂಯೋಜನೆಯಲ್ಲಿ ಹಾನಿಯಾಗುವ ಸಂಭಾವ್ಯತೆ ಇರುವ ಮೂಲ ಅಥವಾ ಪರಿಸ್ಥಿತಿ ಎಂದು ವ್ಯಾಖ್ಯಾನಿಸಲಾಗಿದೆ. ವಿವಿಧ ರೀತಿಯ ಔದ್ಯೋಗಿಕ ಅಪಾಯಗಳು, ಭೌತಿಕ ಅಪಾಯಗಳು, ರಾಸಾಯನಿಕ ಅಪಾಯಗಳು, ಜೈವಿಕ ಅಪಾಯಗಳು, ಶಾರೀರಿಕ ಅಪಾಯಗಳು, ಮಾನಸಿಕ ಅಪಾಯಗಳು, ಯಾಂತ್ರಿಕ ಅಪಾಯಗಳು, ವಿದ್ಯುತ್ ಅಪಾಯಗಳು, ದಕ್ಷತಾಶಾಸ್ತ್ರದ ಅಪಾಯಗಳು. ಈ ಪ್ರತಿಯೊಂದು ಅಪಾಯಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ನಾವು ಈಗ ವಿವರವಾಗಿ ನೋಡೋಣ. ಭೌತಿಕ ಅಪಾಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತವೆ ಮತ್ತು ಈ ಎಚ್ಚರಿಕೆ ಚಿಹ್ನೆಗಳಿಂದ ಸೂಚಿಸಲಾಗುತ್ತದೆ. ಹೆಚ್ಚಿನ ಶಬ್ದ ಮಟ್ಟಗಳು, ಶಾಖದ ಒತ್ತಡ, ಶೀತ ಒತ್ತಡ, ಯಂತ್ರ ಕಂಪನಗಳು, ಅಯನೀಕರಿಸುವ ವಿಕಿರಣ, ಅಯನೀಕರಿಸದ ವಿಕಿರಣ, ಕಡಿಮೆ ಪ್ರಕಾಶ, ಬೀಳುವಿಕೆ ಅಥವಾ ಎಡವುವಿಕೆ, ಸೀಮಿತ ಸ್ಥಳಗಳು, ವಿದ್ಯುತ್ ಆಘಾತ. ಇನ್ನೂ ಕೆಲವು ಭೌತಿಕ ಅಪಾಯಗಳಿವೆ. ಕಾರ್ಯಾಗಾರದಲ್ಲಿ ಬರಿಗಾಲಿನಲ್ಲಿ ಕೆಲಸ ಮಾಡುವುದು, ಹ್ಯಾಂಡಲ್ ಇಲ್ಲದೆ ಫೈಲ್ ಅನ್ನು ಬಳಸುವುದು,
ಬೆಣೆಯಿಲ್ಲದೆ ಬಾಲ್ ಪೀನ್ ಸುತ್ತಿಗೆಯಿಂದ ಉಳಿಯ ತಲೆಯ ಮೇಲೆ ಹೊಡೆಯುವುದು, ಚೂಪಾದ ಅಂಚಿರುವ ಸ್ಕ್ರೈಬರ್ ಅನ್ನು ಕಿಸೆಯಲ್ಲಿ ತೆರೆದು ಇಟ್ಟುಕೊಳ್ಳುವುದು, ಮಶ್ರೂಮ್ ಹೆಡ್ ಚಿಸಲ್ನೊಂದಿಗೆ ಲೋಹದ ಮೇಲ್ಮೈಯನ್ನು ಚಿಪ್ಪು ಮಾಡುವುದು, ಸುರಕ್ಷತಾ ಕನ್ನಡಕಗಳಿಲ್ಲದೆ ಲೋಹದ ಮೇಲ್ಮೈಯಲ್ಲಿ ಚಿಪ್ಪಿಂಗ್ ಮಾಡುವುದು, ಹಾನಿಗೊಳಗಾದ ಜೋಲಿಗಳಿಂದ ಭಾರವಾದ ಹೊರೆ ಎತ್ತುವುದು, ಜನರು ಹತ್ತಿರದಲ್ಲಿ ಕೆಲಸ ಮಾಡುತ್ತಿರುವಾಗ ಹೊರೆಗಳನ್ನು ಎತ್ತುವುದು, ತೂಗಾಡುವ ಹೊರೆಯ ಕೆಳಗೆ ನಿಂತಿರುವುದು. ರಾಸಾಯನಿಕ ಅಪಾಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತವೆ ಮತ್ತು ಈ ಎಚ್ಚರಿಕೆ ಚಿಹ್ನೆಗಳಿಂದ ಸೂಚಿಸಲಾಗುತ್ತದೆ. ದಹಿಸುವ ರಾಸಾಯನಿಕಗಳು, ಸ್ಫೋಟಕಗಳು, ವಿಷಕಾರಿ ವಸ್ತುಗಳು, ನಾಶಕಾರಿ ರಾಸಾಯನಿಕಗಳು, ವಿಕಿರಣಶೀಲ ವಸ್ತುಗಳು. ಜೈವಿಕ ಅಪಾಯಗಳು ಎಂದರೆ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳು, ಸಸ್ಯಕೀಟ, ಸಾಂಕ್ರಾಮಿಕ ವಸ್ತುಗಳು. ಅವುಗಳನ್ನು ಸಾಮಾನ್ಯವಾಗಿ ಈ ಎಚ್ಚರಿಕೆ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ. ಶಾರೀರಿಕ ಅಪಾಯಗಳು ಈ ಕಾರಣದಿಂದಾಗಿ ಪ್ರಚೋದಿಸಬಹುದು. ವಯಸ್ಸಾಗುವುದು, ಕೆಲಸದ ಒತ್ತಡ, ಪ್ರಯತ್ನ ಪ್ರತಿಫಲ ಅಸಮತೋಲನ, ಮೇಲ್ವಿಚಾರಕರು ಮತ್ತು ಸಹೋದ್ಯೋಗಿಗಳ ಬೆಂಬಲದ ಕೊರತೆ, ದೀರ್ಘ ಕೆಲಸದ ಸಮಯ, ಕೆಲಸದ ತೀವ್ರತೆ, ಕೆಲಸ ಜೀವನ ಸಮತೋಲನ, ಕೆಲಸದ ಅಭದ್ರತೆ. ಮಾನಸಿಕ ಅಪಾಯಗಳು ಇವುಗಳನ್ನು ಒಳಗೊಂಡಿವೆ: ತಪ್ಪು ಮನೋಭಾವ, ಧೂಮಪಾನ, ಮದ್ಯಪಾನ, ಕೌಶಲ್ಯರಹಿತ ವಿಧಾನ, ಕಳಪೆ ಶಿಸ್ತು. ಇವುಗಳಲ್ಲಿ ಗೈರುಹಾಜರಿ, ಅವಿಧೇಯತೆ, ಆಕ್ರಮಣಕಾರಿ ನಡವಳಿಕೆ, ಅಪಘಾತ ಪ್ರವೃತ್ತಿ, ಭಾವನಾತ್ಮಕ ಅಡಚಣೆಗಳು ಎಂದರೆ ಹಿಂಸೆ ಮತ್ತು ಬೆದರಿಸುವಿಕೆ, ಲೈಂಗಿಕ ಕಿರುಕುಳ. ಯಾಂತ್ರಿಕ ಅಪಾಯಗಳೆಂದರೆ ಕಾವಲು ರಹಿತ ಯಂತ್ರೋಪಕರಣಗಳು, ಬೇಲಿ ಇಲ್ಲದಿರುವುದು, ಸುರಕ್ಷತಾ ಸಾಧನವಿಲ್ಲದಿರುವುದು, ನಿಯಂತ್ರಣ ಸಾಧನವಿಲ್ಲದಿರುವುದು. ವಿದ್ಯುತ್ ಅಪಾಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ: ಅರ್ಥಿಂಗ್ ಇಲ್ಲದಿರುವುದು, ಶಾರ್ಟ್ ಸರ್ಕ್ಯೂಟ್, ವಿದ್ಯುತ್ ಸೋರಿಕೆ, ತೆರೆದ ತಂತಿ, ಫ್ಯೂಸ್ ಅಥವಾ ನಿಲ್ಲಿಸುವ ಸಾಧನ ಇಲ್ಲದಿರುವುದು. ಎರ್ಗೊನಾಮಿಕ್ ಅಪಾಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ: ಕಳಪೆ ಹಸ್ತಚಾಲಿತ ನಿರ್ವಹಣೆ ತಂತ್ರ, ಯಂತ್ರೋಪಕರಣಗಳ ತಪ್ಪು ವಿನ್ಯಾಸ, ಕಳಪೆ ವಿನ್ಯಾಸ, ಕಳಪೆ ಸ್ವಯಂ ಉಸ್ತುವಾರಿ, ವಕ್ರವಾದ ಕೆಲಸದ ಭಂಗಿ, ತಪ್ಪು ಉಪಕರಣಗಳ ಬಳಕೆ. ಅಪಾಯಗಳನ್ನು ನಿಯಂತ್ರಿಸಲು ಅಥವಾ ತೆಗೆದುಹಾಕಲು ಯಾವುದೇ ಪರಿಣಾಮಕಾರಿ ಇಂಜಿನಿಯರಿಂಗ್ ವಿಧಾನಗಳನ್ನು ಪರಿಚಯಿಸಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಕೆಲಸಗಾರನು ಸೂಕ್ತವಾದ ರೀತಿಯ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಸಬೇಕು. ಈಗ ನಾವು ಪಿಪಿಇ ಬಗ್ಗೆ ತಿಳಿದುಕೊಳ್ಳೋಣ. ಅವುಗಳು ಕೆಲಸದ ಸ್ಥಳದಲ್ಲಿನ ಅಪಾಯಗಳ ವಿರುದ್ಧ ತಮ್ಮನ್ನು ರಕ್ಷಿಸಿಕೊಳ್ಳಲು ಉದ್ಯೋಗಿಗಳು ಬಳಸುವ ಅಥವಾ ಧರಿಸಿರುವ ಸಾಧನ, ಉಪಕರಣ ಅಥವಾ ಬಟ್ಟೆಗಳಾಗಿವೆ. ಪಿಪಿಇಯನ್ನು ಸ್ಥೂಲವಾಗಿ 2 ವರ್ಗಗಳಾಗಿ ವರ್ಗೀಕರಿಸಲಾಗಿದೆ: ಉಸಿರಾಟವಲ್ಲದ, ಉಸಿರಾಟದ.
ಉಸಿರಾಟವಲ್ಲದ ಪಿಪಿಇ. ದೇಹದ ಹೊರಗಿನ ಗಾಯಗಳ ವಿರುದ್ಧ ರಕ್ಷಣೆಗಾಗಿ ಬಳಸಲಾಗುತ್ತದೆ. ಅಂದರೆ ತಲೆ, ಕಣ್ಣು, ಮುಖ, ಕೈ, ತೋಳು, ಪಾದ, ಕಾಲು ಮತ್ತು ದೇಹದ ಇತರ ಭಾಗಗಳನ್ನು ರಕ್ಷಿಸಲು. ಉಸಿರಾಟದ ಪಿಪಿಇ ಅವುಗಳನ್ನು ಕಲುಷಿತ ಗಾಳಿಯ ಇನ್ಸುಲೇಷನ್ನಿಂದ ಉಂಟಾಗುವ ಹಾನಿಯಿಂದ ರಕ್ಷಣೆಗಾಗಿ ಬಳಸಲಾಗುತ್ತದೆ. ವಿವಿಧ ಅಪಾಯಗಳ ವಿರುದ್ಧ ನಿರ್ದಿಷ್ಟ ರೀತಿಯ ಪಿಪಿಇಗಳ ಬಗ್ಗೆ ನಾವು ಈಗ ತಿಳಿಯೋಣ. ಅಪಾಯವು ಹೆಚ್ಚಿನ ಶಬ್ದ ಮಟ್ಟವನ್ನು ಹೊಂದಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ಶ್ರವಣ ರಕ್ಷಣೆಗೆ ಇಯರ್ ಮಫ್ ಅಥವಾ ಇಯರ್ ಪ್ಲಗ್ಗಳನ್ನು ಧರಿಸಲು ಒತ್ತಾಯಿಸುತ್ತದೆ. ಅಪಾಯವು ಮಿತಿಯಿಲ್ಲದೆ ತೂಗುಬಿಟ್ಟ ಹೊರೆ ಅಥವಾ ಬೀಳುವ ವಸ್ತುಗಳು ಅಥವಾ ಸಿಡಿತಗಳಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರು ತಲೆ ರಕ್ಷಣೆಗೆ ಸುರಕ್ಷತಾ ಹೆಲ್ಮೆಟ್ಗಳನ್ನು ಧರಿಸುವಂತೆ ಒತ್ತಾಯಿಸುತ್ತದೆ. ಅಪಾಯವು ಹಾರುವ ಭಗ್ನಾವಶೇಷಗಳು ಅಥವಾ ಧೂಳಿನದಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ಕಣ್ಣಿನ ರಕ್ಷಣೆಗೆ ಸುರಕ್ಷತಾ ಕನ್ನಡಕಗಳನ್ನು ಧರಿಸುವಂತೆ ಒತ್ತಾಯಿಸುತ್ತದೆ. ಅಪಾಯವು ಬೀಳುವ ವಸ್ತುಗಳು, ಬಿಸಿ ಸಿಡಿತ, ಆರ್ದ್ರ ಅಥವಾ ಜಾರು ಮಹಡಿಗಳಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರು ಕಾಲು ಮತ್ತು ಪಾದದ ರಕ್ಷಣೆಗೆ ಸುರಕ್ಷತಾ ಬೂಟುಗಳನ್ನು ಧರಿಸಲು ಒತ್ತಾಯಿಸುತ್ತದೆ. ಅಪಾಯವು ಹೆಚ್ಚಿನ ಪ್ರಮಾಣದ ಬೆಳಕು ಮತ್ತು ವಿಕಿರಣವನ್ನು ಹೊಂದಿದ್ದರೆ, ಕಿಡಿಗಳು ಮತ್ತು ಹೊಡೆಯುವ ಸಿಡಿತದಿಂದಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರು ಮುಖ ಮತ್ತು ಕಣ್ಣುಗಳ ರಕ್ಷಣೆಗೆ ಮುಖದ ಕವಚಗಳನ್ನು ಧರಿಸುವಂತೆ ಒತ್ತಾಯಿಸುತ್ತದೆ. ಬಿಸಿ ವಸ್ತುಗಳು, ರಾಸಾಯನಿಕಗಳು, ಹಾರುವ ಕಿಡಿಗಳು, ಸಿಡಿತಗಳು ಮತ್ತು ವಿದ್ಯುತ್ ಆಘಾತವನ್ನು ನಿಭಾಯಿಸುವ ಅಪಾಯವಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ಕೈ ರಕ್ಷಣೆಗೆ ಸುರಕ್ಷತಾ ಕೈಗವಸುಗಳನ್ನು ಧರಿಸಲು ಒತ್ತಾಯಿಸುತ್ತದೆ. ಅಪಾಯವು ಧೂಳಿನ ಕಣ, ಹೊಗೆ, ಅನಿಲ ಅಥವಾ ಸೂಕ್ಷ್ಮ ಜೀವಿಗಳಿಂದಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ಉಸಿರಾಟದ ರಕ್ಷಣೆಗೆ ಫೇಸ್ ಮಾಸ್ಕ್ಗಳನ್ನು ಧರಿಸಲು ಒತ್ತಾಯಿಸುತ್ತದೆ. ಕಡಿಮೆ ಗೋಚರತೆಯ ಪ್ರದೇಶದಲ್ಲಿ ಕೆಲಸ ಮಾಡುವುದು ಅಪಾಯವಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ರಕ್ಷಣಾತ್ಮಕ ಹೆಚ್ಚಿನ ಗೋಚರತೆಯ ಜಾಕೆಟ್ಗಳು ಅಥವಾ ಬಟ್ಟೆಗಳನ್ನು ಧರಿಸುವಂತೆ ಒತ್ತಾಯಿಸುತ್ತದೆ. ಅಪಾಯವು ಎತ್ತರದಲ್ಲಿ ಕೆಲಸ ಮಾಡುವುದರಿಂದ ಇದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು ಸುರಕ್ಷತಾ ರಕ್ಷಾ ಕವಚ ಧರಿಸಲು ಒತ್ತಾಯಿಸುತ್ತದೆ. ಅಪಾಯವು ಬಿಸಿ ಅಥವಾ ತಣ್ಣನೆಯ ಸಿಡಿತ ಮತ್ತು ಕಿಡಿಗಳಿಂದಾಗಿದ್ದರೆ ಈ ಕಡ್ಡಾಯ ಸೈನ್ಬೋರ್ಡ್ ಆ ಪ್ರದೇಶದಲ್ಲಿ ಕೆಲಸ ಮಾಡುವ ಜನರನ್ನು